ಕಾಂಗ್ರೆಸ್ 2.0 ಸರ್ಕಾರದಲ್ಲಿ ಪುನರ್ರಚನೆಯದೇ ದೊಡ್ಡ ತಲೆನೋವಾಗಿದೆ. ಈಗ ಪಂಚ ಗ್ಯಾರಂಟಿ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ ಈ ಒಂದು ಫೈಟ್ ಮಾತ್ರ ನಿಲ್ತಾ ಇಲ್ಲ. ಈಗಲೂ ಕೂಡ ಈ ಫೈಟ್ ಈ ಗೊಂದಲ ಹೀಗೆ ಮುಂದುವರೆದಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಂದು ಕಡೆ ಬದಲಾವಣೆಗೆ ಪಟ್ಟು, ಮತ್ತೊಂದು ಕಡೆ ಪಟ್ಟಕ್ಕಾಗಿ ಫೈಟ್. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನಕ್ಕಾಗಿ ಒತ್ತಾಯ ಕೇಳಿ ಬರ್ತಾ ಇದೆ. ಕುರುಬ ಸಮುದಾಯದಿಂದ ಸಚಿವ ಸ್ಥಾನ ನೀಡಿ ಅಂತೇಳಿ ಒತ್ತಾಯ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಪರವಾಗಿ ಸಚಿವ ಯತೀಂದ್ರಗೆ ಮನವಿ ಸ್ವೀಕಾರ. ಬೆಂಗಳೂರಿನ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬೆಂಬಲಿಗರು ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ. ಕೊಪ್ಪಳ ಶಾಸಕ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಭಾರಿ ಒತ್ತಾಯ ಕೇಳಿ ಬರ್ತಾ ಇದೆ. ಈಗ ಕುರುಬ ಸಮುದಾಯದಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಗಿದೆ. ಹೀಗೆ ಎಲ್ಲೋ ಒಂದು ರೀತಿಯಾಗಿ ಯಾವಾಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು ಆ ಸಂದರ್ಭದಲ್ಲೇ ಏನಕ್ಕೆ ಕುರುಬರೆಲ್ಲರಿಗೂ ಕೂಡ ಒಂದು ರೀತಿಯಾಗಿ ಸೈಡಿಗೆ ತಳ್ತಿದ್ದಾರಲ್ಲ ಅಂತ ಹೇಳಿ ಆರೋಪ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಗಲಾಟೆ ಕೂಡ ಮಾಡಿದ್ರು. ಈಗ ಕುರುಬ ಸಮುದಾಯದವರಿಗೇನೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಅವರ ಹತ್ರ ಮನವಿ ಮಾಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಒಂದು ಫೈಟ್ ಮಾತ್ರ ನಿಲ್ತಾ ಇಲ್ಲ. ಈಗಾಗಲೇ 2.0 ಸರ್ಕಾರ ಆರಂಭ ಆಗೋಯ್ತು. ಡಿಕೆ ಶಿವಕುಮಾರ್ ನೂತನವಾಗಿ ಮುಖ್ಯಮಂತ್ರಿ ಆದ್ರು. ಅದಾದ ನಂತರ ಕೆಲವೊಂದು ಬದಲಾವಣೆಗಳು ಬರ್ತಾ ಇದೆ. ಈ ಮಧ್ಯೆ ಈಗ ಆರಂಭದಲ್ಲಿ ಒಂದ್ 2-3 ದಿನ ಈ ಒಂದು ಸಂಪುಟ ಪುನರ್ರಚನೆ ವಿಚಾರದಲ್ಲೂ ಕೂಡ ಬಹಳಷ್ಟು ಗೊಂದಲ ಇತ್ತು. ಮೊದಲನೇ ಹಂತದ ಪಟ್ಟಿ ಯಾವಾಗ ಫೈನಲ್ ಆಯಿತು ಅವಾಗಿಂದ ಕೂಡ ಕೇಳಿ ಬರ್ತಾ ಇರುವಂತ ಒಂದು ಒತ್ತಾಯ ಇದು. ಕೆಲವೊಬ್ರು ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ನಿರೀಕ್ಷೆ ಇಟ್ಕೊಂಡಿರುವಂತ ಕಾಂಗ್ರೆಸ್ ನಾಯಕರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಈಗ ಪಂಚ ಗ್ಯಾರಂಟಿ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಈ ಫೈಟ್ ಮಾತ್ರ ನಿಲ್ತಾ ಇಲ್ಲ. ಒಂದು ಕಡೆ ಬದಲಾವಣೆ ಆಗ್ತಾ ಇದೆ, ಮತ್ತೊಂದು ಕಡೆ ಈಗ ಪಟ್ಟಕ್ಕಾಗಿ ಫೈಟ್ ಕೂಡ ಹೀಗೆ ಮುಂದುವರಿತಾ ಇದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಹೀಗೆ ಅವರ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಭೇಟಿ ಕೊಟ್ಟು ಸಿದ್ದರಾಮಯ್ಯ ಅವರ ಹತ್ರ ಈಗ ಕುರುಬ ಸಮುದಾಯದವರೇ ಮನವಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಪರವಾಗಿ ಸಚಿವ ಯತೀಂದ್ರಗೆ ಮನವಿ ಕೂಡ ಕೊಟ್ಟಿದ್ದಾರಂತೆ. ಬೆಂಗಳೂರಿನ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಭೇಟಿ ಕೊಟ್ಟಿದ್ದಾರೆ ಅವರ ಬೆಂಬಲಿಗರು. ಭೇಟಿ ಕೊಟ್ಟು ಕೊಪ್ಪಳ ಶಾಸಕರಾಗಿರುವಂತಹ ಹಿಟ್ನಾಳ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಭಾರಿ ಬೇಡಿಕೆ ಕೇಳಿ ಬಂದಿದೆ. ಒಂದು ನೇಮಾರು ಉತ್ತರ ಕರ್ನಾಟಕದ 13-14 ಜಿಲ್ಲೆಯಿಂದ ಒಂದು 60-65 ವಿಧಾನಸಭೆ ಕ್ಷೇತ್ರದಿಂದ ಇವತ್ತಿನ ದಿನ ನಮ್ಮ ಕುರುಬ ಸಮಾಜದ ಎಲ್ಲ ಪ್ರಮುಖ ನಾಯಕರು ಮುಖಂಡರುಗಳು ಇವತ್ತಿನ ದಿನ ಬೆಂಗಳೂರಿಗೆ ಬಂದಿದ್ದೇವೆ. ಒಂದು ನಿಯೋಗ ಏನು 3ನೇ ಬಾರಿಗೆ ಗೆದ್ದಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅಣ್ಣಾಜಿ ಅವರಿಗೆ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತೇಳಿ ನಮ್ದು ಒತ್ತಾಯ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಉತ್ತರ ಕರ್ನಾಟಕದಲ್ಲಿ ಇವತ್ತಿನ ದಿನ ಬಹುಸಂಖ್ಯಾತರಿರ್ತಕ್ಕಂಥ ನಮ್ಮ ಕುರುಬ ಸಮಾಜದ ಮತಗಳು ಬಹಳ ಹೆಚ್ಚಿನ ರೀತಿಯಿಂದ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾಯಿಸಿದ್ದೇವೆ. ಇವತ್ತಿನ ದಿನ ನಮ್ಮ ಒತ್ತಾಯ ಇದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬರೇ ಒಬ್ಬರು ಶಾಸಕರು ಇರುವುದರಿಂದ ರಾಘವೇಂದ್ರ ಹಿಟ್ನಾಳ್ ಅಣ್ಣಾಜಿಯವರು 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ನಮ್ಮ ಸಮಾಜ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈಗ ಸಚಿವ ಸ್ಥಾನಕ್ಕೆ ಬೇಡಿಕೆ ಕೇಳಿ ಬರ್ತಾ ಇರೋದು ಹೊಸ ವಿಚಾರ ಏನಲ್ಲ. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಮತ್ತೊಮ್ಮೆ ಈವರೆಗೂ ಈ ಒಂದು ವಿಚಾರದಲ್ಲೂ ಕೂಡ ಮತ್ತೊಂದು ಈ ಕುರುಬ ಸಮುದಾಯದವರೆಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋಂಥ ಒಂದು ಒತ್ತಡ ಕೇಳಿ ಬರ್ತಾ ಇದೆ. ಇದಕ್ಕೆ ನಿಜವಾಗ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸ್ಪಂದಿಸುತ್ತಾ ಅಂತ? ರೋಶಿನಿ, ಈಗಾಗಲೇ ಸಚಿವರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಶಾಸಕರು ಬಹಳಷ್ಟು ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ, ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸಮುದಾಯವಾರು ಕೂಡ ಸಚಿವ ಸ್ಥಾನ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಆಯಾ ಸಮುದಾಯದ ಜನರು ಬಂದು ಒಂದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿಗೆ ಪ್ರತಿಭಟನೆ ಮಾಡುವ ಮುಖಾಂತರ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಕುರುಬ ಸಮುದಾಯದ ಜನರು ಕೂಡ ಇವತ್ತು ಬೆಂಗಳೂರಿಗೆ ಕೂಡ ಆಗಮಿಸಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೂಡ ಮಾಡಿದ್ರು. ಸಿದ್ದರಾಮಯ್ಯವರ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಮನವಿ ಸ್ವೀಕಾರ ಮಾಡಿ ಬರುವಂತ 2ನೇ ಪಟ್ಟಿಯಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಸಚಿವ ಸ್ಥಾನ ಸಿಗುವಂತ ನಿಟ್ಟಿನಲ್ಲಿ ನಾವು ಕ್ರಮ ತಗೋತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಒಂದಿಷ್ಟು ಭರವಸೆ ಕೊಟ್ಟಿದ್ದಾರೆ. ಅಂದ್ರೆ ರೋಶಿನಿ, ಒಂದ್ ಕಡೆ ಸಮುದಾಯವಾರು ಕೂಡ ಒಂದು ಸಚಿವ ಸ್ಥಾನ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಈಗ ಸಿದ್ದರಾಮಯ್ಯವರ ಒಂದು ನಿವಾಸಕ್ಕಾಗಿರ್ಬೋದು, ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕಾಗಿರ್ಬೋದು, ಅವ್ರನ್ನ ಭೇಟಿ ಮಾಡಿ ಆಗಿರ್ಬೋದು, ಮತ್ತೆ ಆಯಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಆಗಿರ್ಬೋದು, ಈ ರೀತಿಯಾಗಿ ಮಾಡಿ ಸಚಿವ ಸ್ಥಾನಕ್ಕಾಗಿ ಬಹಳ ಪ್ರಬಲ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಸಮುದಾಯವಾರು ಕೂಡ ಬೇಡಿಕೆ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ, ಪ್ರಾದೇಶಿಕವಾರು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾರೆ ಅನ್ನುವಂಥದ್ದು ಬಹಳ
ದೊಡ್ಡ ಮಟ್ಟಿಗೆ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಯಾಕಂತಂದ್ರೆ ಸಚಿವರಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಿ ದೊಡ್ಡದಿದೆ. ಅದರಲ್ಲೂ ಸಮುದಾಯವರು ಕೊಡ್ಲಿಲ್ಲ ಅಂತಂದ್ರೆ ಅಸಮಾಧಾನ ಆಗುತ್ತೆ. ಆ ಅಸಮಾಧಾನ ಮುಂದೆ ಬರುವಂತ ಸ್ಥಳೀಯ ಮಟ್ಟದ ಚುನಾವಣೆ ಕೂಡ ಎಫೆಕ್ಟ್ ಆಗುವಂತದ್ದು. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಅಳೆದು ತೂಗಿ 2ನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ಕೊಡುವಂತಹ ನಿಟ್ಟಿನಲ್ಲಿ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಎದುರಾಗಿರ್ತಕ್ಕಂಥದ್ದು. ರೋಶಿನಿ. ಎಸ್, ಥ್ಯಾಂಕ್ ಯು ಉಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಸದ್ಯಕ್ಕೆ ಸಚಿವ ಸ್ಥಾನಕ್ಕೋಸ್ಕರ ಕೇಳಿ ಬರ್ತಾ ಇರುವಂತಹ ಬೇಡಿಕೆಗಳು ಇದೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ. ಬಟ್ ಇದರಲ್ಲಿ ಹಲವು ಹಿರಿಯರು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು 2ನೇ ಹಂತದ ಪಟ್ಟಿಯಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನೋಂಥದ್ದು ಕೂಡ ಬಹಳ ಕುತೂಹಲ ಇದೆ. ಬಹಳಷ್ಟು ಸೀನಿಯಾರಿಟಿ ಅನ್ನೋಂಥದ್ದು ಕೂಡ ನೋಡಿ ಬಹುಶಃ ಕೊಡ್ಬೋದು ಅಥವಾ ಹೊಸಬರಿಗೆ ಅವಕಾಶ ಕೊಡ್ಬೋದು. ಹಾಗಾಗಿ ಬಹಳಷ್ಟು ನಾಯಕರು ಕೂಡ ಈಗ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾದ್ ನೋಡಬೇಕಾಗುತ್ತೆ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಸಿಗೋದಿಲ್ಲ ಅಂತ ಹೇಳಿ. ಸಮುದಾಯವಾರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಾದರೂ ಅದಕ್ಕೆ ಸ್ಪಂದಿಸುತ್ತಾ ಅಥವಾ ಏನಾದರೂ ಸೀನಿಯಾರಿಟಿ ಅನ್ನೋದನ್ನ ನೋಡಿ ಅಥವಾ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಚಿವ ಸ್ಥಾನ ಕೊಡ್ತಾರಾ ಅನ್ನುವಂಥದ್ದು ಕೂಡ ಈಗ ಬಹಳ ಕುತೂಹಲ ಇದೆ.